ಒಂದು ಆದ ಘಟನೆ ಇದು. ಟೋಕಿಯೋ ಏರ್ಪೋರ್ಟ್ ಅಲ್ಲಿ, ಟೋಕಿಯೋ ಏರ್ಪೋರ್ಟ್ ತುಂಬಾ ಚಂದದ ಏರ್ಪೋರ್ಟ್, ಟೆಕ್ನಾಲಜಿ ದಿ ಬೆಸ್ಟ್. ಟೋಕಿಯೋ ಏರ್ಪೋರ್ಟ್ ಅಲ್ಲಿ ಒಬ್ಬ ಮನುಷ್ಯ ಹೋದ, ಅವ್ನು ಅಮೆರಿಕನ್. ಅವ್ನು ಹೋಗ್ಬಿಟ್ಟು ಇನ್ನ ಟೈಮ್ ಇದೆ, ಮಧ್ಯಾಹ್ನ 3:15 ಫ್ಲೈಟ್, ಈಗ 12 ಆಗಿದೆ, ಏನು ಬೇಕಾಷ್ಟು ಟೈಮ್ ಇದೆಯಲ್ಲ ಅಂತ ಒಳಗೆ ಬಂದ. ನೋಡ್ದ, ಅಲ್ಲೊಂದು ತೂಕ ಮಾಡೋ ಮಷಿನ್ ಇತ್ತು, ವೇಯಿಂಗ್ ಮಷಿನ್ ಇರ್ತದಲ್ಲ, ಒಂದು ಕಾಯಿನ್ ಹಾಕಿದ್ರೆ ಅದು ನಿಮಗೆ ತೂಕ ಹೇಳುತ್ತೆ, ಎಷ್ಟು ತೂಕ ಅಂತ. ನೋಡೋಣ ಅಂತ ಹೇಳ್ದ. ಅದ್ಮೇಲೆ ಒಂದು ಬೋರ್ಡ್ ಇತ್ತು, ಇದು ವಿಶೇಷವಾದಂತ ತೂಕದ ಯಂತ್ರ, ಇದು ವಿಶೇಷವಾದದ್ದು. ಅಲ್ಲಿ ನೀವು ಕಾಯಿನ್ ಹಾಕಿದ್ರೆ ಬರೀ ತೂಕ ಮಾತ್ರ ಹೇಳಲ್ಲ, ಅದು ನಿಮ್ಮ ಹೆಸರು ಹೇಳುತ್ತೆ, ನೀವು ಯಾವ ದೇಶದವರು ಅಂತ ಹೇಳುತ್ತೆ, ನಿಮ್ಮ ತೂಕ ಹೇಳುತ್ತೆ, ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದು ಹೇಳುತ್ತೆ. ಅದು ಇವನ ಒಳ್ಳೆ ಭವಿಷ್ಯ ಹೇಳಂಗಾಯ್ತಲ್ಲ ಇದು, ನೋಡೋಣ ಅಂತ ಕಾಯಿನ್ ಹಾಕಿ ಅದನ್ನ ನಿಂತ್ಕೊಂಡ. ಗುಡ್ ಮಾರ್ನಿಂಗ್ ಜಾನ್ಸನ್ ಅಂತದ್ದು, ಇವನ ಹೆಸರು ಜಾನ್ಸನ್. ಯು ಆರ್ ಫ್ರಮ್ ಅಮೆರಿಕಾ, ಯು ಆರ್ ಗೋಯಿಂಗ್ ಟು ಲಾಸ್ ಆಂಜಲೀಸ್ ನೋ ಬ್ಯಾಕ್, ಯುವರ್ ಫ್ಲೈಟ್ ಇಸ್ ಅಟ್ 3:30, ಹ್ಯಾವ್ ನೈಸ್ ಫ್ಲೈಟ್ ಅಂತ ಕಾರ್ಡು ಬಂತು, ತೂಕನ ಹೇಳ್ತು. ಇವನಂತ ನನ್ನ ಹೆಸರು ಹೆಂಗ್ ಗೊತ್ತಾಯ್ತು, ಇದಕ್ಕೆ ಸ್ಕ್ರೀನ್ ಹಾಕಿರ್ಬೇಕು, ಏನಾದ್ರು ಕ್ಯಾಮ್ರಾ ಹಾಕಿರ್ಬೇಕು, ನೋಡೋಣ ಅಂತ ಹೇಳಿದ. ಅಲ್ಲಿ ಇದಕ್ಕೆ ಹೋದ, ಒಂದು ರೂಮಿಗೆ, ವೇಟಿಂಗ್ ರೂಮ್ ಇರ್ತದಲ್ಲ, ಅಲ್ಲಿ ಹೋಗಿ ತನ್ನ ಬದಲಾಯಿಸ್ಕೊಂಡ, ಡ್ರೆಸ್ ಬದಲಾಯಿಸ್ಕೊಂಬಂದ. ಈಗ ನೋಡೋಣ ಮೋಸ ಮಾಡ್ತೀನಿ ಹೆಂಗ್ ಗೊತ್ತಾಗುತ್ತೆ. ಅಲ್ಲಿ ನಿಂತ್ಕೊಂಡು ಮುಖ ಸೊಟ್ಟ ಮಾಡ್ಕೊಂಡು ನಿಂತ್ಕೊಂಡ. ಹೆಂಗೆ ಅದು ಹೇಳ್ತಿದ್ದು, ಗುಡ್ ಆಫ್ಟರ್ನೂನ್ ಜಾನ್ಸನ್, ಯು ಆರ್ ಫ್ರಮ್ ಅಮೆರಿಕಾ, ಯು ಆರ್ ಗೋಯಿಂಗ್ ಬ್ಯಾಕ್ ಟು ಲಾಸ್ ಆಂಜಲೀಸ್, ಯುವರ್ ಫ್ಲೈಟ್ ಇಸ್ ಅಟ್ 3:30, your weight is 81 kilograms and you got 2 hours for the flight still ಅಂತ ಹೇಳ್ತೀವಿ. ಅಲ್ಲ, ಇವನ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ಗೊತ್ತಾಯ್ತಾ ಇದಕ್ಕೆ. ಮತ್ ಹೋದ ವೇಟಿಂಗ್ ರೂಮಿಗೆ. ಈ ಸಲ ಅಲ್ಲಿ ಮೇಕಪ್ ಮಾಡೋರು ಇರ್ತಾರೆ, ಟ್ಯಾಟೂ ಹಾಕೋರು ಇರ್ತಾರಲ್ಲ, ಅಲ್ಲಿ ಕರ್ಕೊ ಬಂದವ್ರನ್ನ, ನನ್ನ ಮುಖಕ್ಕೆಲ್ಲ ಬೇರೆ ಬೇರೆ ಬಣ್ಣ ಹಾಕ್ಬಿಡಿ. ಬಣ್ಣ ಹಾಕೊಂಡ, ತಲೆಗೊಂದು ಕ್ಯಾಪ್ ಹಾಕೊಂಡ, ಡ್ರೆಸ್ ಚೇಂಜ್ ಮಾಡ್ಕೊಂಡ, ವಿಕಾರ ಮಾಡ್ಕೊಂಡ. ಮತ್ತೆ ಈ ಸಲ ಹೋಗಿ ಬುದ್ಧಾಮ್ ಹಿಂಗ್ ಬಗ್ಗಿ ಹಿಂಗ್ ನಿಂತ್ಕೊಂಡ. ಅದ್ರ ಮುಂದೆ ಗೊತ್ತಾಗ್ಬಾರ್ದಲ್ಲ ಅದಕ್ಕೆ. ಅದು ಈ ಸಲ ಹೇಳ್ತೀವಿ, ವೆಲ್ಕಮ್ ಜಾನ್ಸನ್, ಗುಡ್ ಆಫ್ಟರ್ನೂನ್, ಯು ಆರ್ ಫ್ರಮ್ ಅಮೆರಿಕಾ, ಯು ಆರ್ ಗೋಯಿಂಗ್ ಬ್ಯಾಕ್ ಟು ಲಾಸ್ ಆಂಜಲೀಸ್, ಯುವರ್ ಫ್ಲೈಟ್ ವಾಸ್ ಅಟ್ 3:30, ಸಾರಿ ಯು ಮಿಸ್ ದ ಫ್ಲೈಟ್, ವೇಟ್ ಫಾರ್ ದ ನೆಕ್ಸ್ಟ್ ಫ್ಲೈಟ್. ಇವನು ಆ ವೇಯಿಂಗ್ ಮಷೀನ್ ಮೋಸ ಮಾಡಕ್ ಹೋಗಿ ತಾನೇ ಮೋಸ ಆಗಿದ್ದ. ಅಂದ್ರೆ ಬಂದದ್ದು ಅದಕ್ಕೆ ಏರ್ಪೋರ್ಟಿಗೆ, ವಿಮಾನ ಹಿಡಿತ ಊರಿಗೆ ಹೋಗ್ಬೇಕು, ಅದನ್ನ ಬಿಟ್ಟ ಇದಕ್ಕೆ ಮೋಸ ಮಾಡಕ್ ನಿಂತ್ಕೊಂಡ. ನಾವೆಲ್ಲರೂ ಬಹುಶಃ ಹಾಗೆ ಮಾಡ್ತೀವಿ. ಪ್ರಪಂಚದ ಬದುಕಿನ ಸಂಭ್ರಮದಲ್ಲಿ ತೇಲಿ ಹೋಗ್ತಿರುವಾಗ ಸಾರ್ಥಕವಾದಂಥ ಸಂತೃಪ್ತ ಬದುಕಿನ ಟಿಕೆಟ್ ಅನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಅಂತ ಹೆದರಿಕೆ ಆಗುತ್ತೆ. ಕಳ್ಕೊಳ್ಳೋದು ಯಾವಾಗ ಅಂದ್ರೆ ನಾನು ಯಾರು ಅಂತ ಗೊತ್ತಿಲ್ಲದೆ ಹೋದಾಗ.